ನಮಸ್ತೆ ಎಲ್ಲರಿಗೂ. ಇವತ್ತು ನಮ್ ಜೊತೆ ಸಿದ್ದು ಲೋಟೆ ಅವರಿದ್ದಾರೆ. ಸಿದ್ದು ಲೋಟೆ ಅವರು ಬಂದು ಈಸ್ ಎ ಸ್ಪೆಷಲ್ ಪರ್ಸನ್. ಬ್ಲೈಂಡ್ ಇದಾರೆ ಅಂಡ್ ಅವರು 90 ಕೋಟಿ ತನಕ ಟೇಬಲ್ಸ್ ಬರುತ್ತೆ. ವೆರಿ ವೆರಿ ಸ್ಪೆಷಲ್ ಟ್ಯಾಲೆಂಟೆಡ್ ಪರ್ಸನ್ ಅವರು. ಸೊ ಅವರು ನ್ಯೂಮರಾಲಜಿಸ್ಟ್ ಕೂಡ, ಹಾಗೆ ಮೋಟಿವೇಶನಲ್ ಸ್ಪೀಕರ್ ಕೂಡ, ಸುಮಾರು ಕಡೆ ಮೋಟಿವೇಶನ್ ಕೂಡ ಮಾಡಿದ್ದಾರೆ. ಅವ್ರ ಬಗ್ಗೆ ಅವರೇ ಹೇಳ್ತಾರೆ. ಈಗ ಚೆಕ್ ಮಾಡಿ. ಹೇಳಿ ಸಿದ್ದು ಅವರೇ, ನಿಮ್ ಬಗ್ಗೆ ಹೇಳಿ. ನಮಸ್ಕಾರ, ನಾನು ಹ್ಯೂಮನ್ ಕಂಪ್ಯೂಟರ್ ಸಿದ್ದು ಅಂತ. ಸಾಕಷ್ಟು ಮಾಧ್ಯಮಗಳು, ಟಿವಿ ಚಾನೆಲ್ಗಳು, ಬೇರೆ ಬೇರೆ ಸಂಘ ಸಂಸ್ಥೆಗಳಿಂದ, ಜೊತೆಗೆ ಕೆಲವೊಂದಿಷ್ಟು ದೊಡ್ಡ ದೊಡ್ಡ ಶೋಗಳು, ಸೆಲೆಬ್ರಿಟಿಯಾಗಿ ಸಾಕಷ್ಟು ಕಡೆ ಮೋಟಿವೇಶನ್ ಸ್ಪೀಚ್ಗಳು, ಸಾಕಷ್ಟು ಕಡೆ ಅಸ್ಟ್ರಾಲಜಿ, ನ್ಯೂಮರಾಲಜಿ, ಕೌನ್ಸಿಲಿಂಗು ಅದೆಲ್ಲ ಮಾಡಿ ಸಾಕಷ್ಟು ಜನಗಳನ್ನು ಅವರ ಮನಸ್ಸಿನ ದುಗುಡ ದುಮ್ಮಾನಗಳನ್ನ ಕೌನ್ಸಿಲಿಂಗ್ ಮಾಡೋದ್ರ ಮುಖಾಂತರ ದೂರ ಮಾಡ್ತಾ ಲೈಫಲ್ಲಿ ನಾನು ನಂಬಿದಂತ ಕೆಲವು ಜನಗಳಿಂದ ಆದಂತಹ ಅಪಶ್ರಯಗಳು, ಅವರದಾದಂತಹ ಮೋಸಗಳು, ಇದರಿಂದ ಸ್ವಲ್ಪ ಮೆಂಟಲಿ ಅಪ್ಸೆಟ್ ಆಗಿ ಏನೋ ಗೊತ್ತಿಲ್ಲ. ಇತ್ತೀಚೆಗೆ ಸ್ವಲ್ಪ ನನ್ನ ಹೆಲ್ತ್ ಅಪ್ಸೆಟ್ ಆಗಿದೆ. ಈ ನರದ ದೌರ್ಬಲ್ಯದ ಕಾಯಿಲೆಗಳು, ನರದ ದೌರ್ಬಲ್ಯದ ವಿಷಯಗಳು, ಕಾಯಿಲೆಗಳು ಬಂದಿತ್ತು. ಹಂಗಾಗಿ ಅದನ್ನ ಸ್ಕ್ಯಾನಿಂಗ್ ಮಾಡಿ ಏನಾಗಿದೆ ಅಂತ ಎಕ್ಸಾಕ್ಟ್ಲಿ ಕಂಡುಹಿಡಿಯೋದಕ್ಕೆ ಹೇಳಿದ್ರು. ಆವಾಗ ನಮ್ಮ ಸ್ನೇಹಿತರೊಬ್ರು ಚಿಕ್ಕ ಹೆಜ್ಜಾಜಿ ಮಹಾದೇವ್ ಅಂತ, ಅವ್ರ ಕಡೆಯಿಂದ ಗೋವಿಂದ ಸರ್ ಪರಿಚಯ ಆಗ್ತಾರೆ. ಅವ್ರ ಮುಖಾಂತರ ಮೇಡಮ್ ಪರಿಚಯ ಆಗ್ತಾರೆ. ಇಬ್ಬರು ಕಡೆ ತಾನು ಇವತ್ತು ಸ್ಕ್ಯಾನಿಂಗ್ ಎಲ್ಲ ಆಗಿ ಓಕೆ, ಔಷಧ ನನಗೆ ಮತ್ತೆ ಪಾಸಿಟಿವ್ನೆಸ್ ಬರ್ತಿದೆ. ಯಾಕೆ ಬರ್ತಿದೆ ಅಂತಂದ್ರೆ, ಮನುಷ್ಯನಿಗೆ ಸೋತಾಗ ಅವನಿಗೆ ಕರುಣೆ ತೋರಿಸೋದಕ್ಕಿಂತ ನಾವಿದ್ದೀವಿ ಅನ್ನುವಂಥ ಧೈರ್ಯ ತುಂಬೋದಕ್ಕೆಲ್ಲ ಅದು ಬಹಳ ಇಂಪಾರ್ಟೆಂಟ್. ಯಾವತ್ತು ಕೂಡ ಅವತ್ತು ಸೋತಕ್ಕೆ ನನಗಂತೂ ನಾನು ಲೈಫಲ್ಲಿ ಯಾವತ್ತು ನನ್ನ ಕರುಣೆಯನ್ನು ನಾನು ಯಾವತ್ತು ಎಕ್ಸ್ಪೆಕ್ಟ್ ಮಾಡಿಲ್ಲ. ನಾನು ಪಾಸಿಟಿವ್ನೇ ಅಂದ್ರೆ ನನ್ನ ಲೈಫಲ್ಲಿ ನಾನು ಕರುಣೆಯನ್ನಾಗಲಿ ಅಥವಾ ಅನುಕಂಪನಾಗಲಿ ನಾನು ಯಾವತ್ತೂ ಎಕ್ಸ್ಪೆಕ್ಟ್ ಮಾಡಿಲ್ಲ. ಯಾರಿಂದಲೂ ಕೂಡ ಅಷ್ಟೇ. ಅನುಕಂಪ ಅಂದ್ರೆ ನಮಗೆ ಮನಸ್ಸಲ್ಲಿ ಒಂಥರ ಭೂಕಂಪ ಆಗುತ್ತೆ. ಜೊತೆ ಇದ್ದು ನಾವೆಲ್ಲ ನಿಮ್ ಜೊತೆ ಇದ್ದೀವಿ, ನಾವೆಲ್ಲ ನಿಮ್ಗೋಸ್ಕರ ನಿಮ್ ಜೊತೆನೇ ಇದ್ದೀವಿ ಅಂತ ಹೇಳುವಂತ ಒಂದು ಮನಸ್ಸುಗಳು ಇದೆಯಲ್ಲ, ಅದು ಬಹಳ ಇಂಪಾರ್ಟೆಂಟ್. ಅದರಿಂದಾಗಿ ಪಾಸಿಟಿವ್ ಅವೇರ್ನೆಸ್ ಆಗ್ತಾ ಇದೆ, ಮತ್ತೆ ನಂಗೆ ಪಾಸಿಟಿವ್ ಅಟಿಟ್ಯೂಡ್ ಬರ್ತಾ ಇದೆ. ಇವತ್ತು ನಾನು ನನ್ನ ಆರೋಗ್ಯ ಸಮಸ್ಯೆ ಹಾಳಾಗೋಗಿದ್ದಕ್ಕೆ ಐ ವುಡ್ ಲೈಕ್ ಟು ಸೇ ಥ್ಯಾಂಕ್ಸ್ ಟು ಮೈ ಹೆಲ್ತ್ ಫಾರ್ ಇಂಟ್ರಡ್ಯೂಸಿಂಗ್ ಗ್ರೇಟ್ ಪೀಪಲ್ ಅಂಡ್ ಒಂದು ರೀತಿ ನಿಜವಾದ ಮನುಷ್ಯರನ್ನ ಭೇಟಿ ಮಾಡಿಸೋದಕ್ಕೆ ಕಾರಣ ಆಯಿತು. ಅದಕ್ಕೆ ನಾನು ತುಂಬಾ ಥ್ಯಾಂಕ್ಸ್ ಹೇಳಕ್ಕೆ ಅವರು ನನ್ನನ್ನ ಕರೆಸ್ಕೊಂಡು ಧೈರ್ಯ ತುಂಬಿ ಅವರೇ ಇದನ್ನೆಲ್ಲ ಟೇಕ್ ಓವರ್ ಮಾಡ್ಕೊಂಡು, ಹೆಲ್ತ್ ಬಗ್ಗೆನೂ ಟೇಕ್ ಓವರ್ ಮಾಡ್ಕೊಂಡು ಇನ್ನೂ ಸಾಕಷ್ಟು ಒಟ್ಟಿಗೆ ಏನಾದ್ರು ಮಾಡುವ ಅಂತ ಹೇಳಿದ್ದಾರೆ. ನನಗೂ ಬೇಕಾಗಿರೋದು ಕೂಡ ಅದೇ. ಲೈಫಲ್ಲಿ ನಾನು ಯಾವತ್ತು ಲೀವ್ ಅನ್ನೋ ಪೊಸಿಷನ್ ಬಂದವರು. ಸೊ ಅಷ್ಟರ ಮಟ್ಟಿಗೆ ಧೈರ್ಯ ತುಂಬಿದಂತಹ ಮಹಾಲಕ್ಷ್ಮಿ ವೃದ್ಧಾಶ್ರಮದ ಸಂಸ್ಥಾಪಕರಾಗಿರ್ತಕ್ಕಂತಹ ಗೋವಿಂದರಾಜ್ ಸರ್ ಅವರಿಗೂ ಮತ್ತೆ ವಾಣಿದೇವಿ ಮೇಡಮ್ಗೂ ನಾನು ಖಂಡಿತವಾಗೂ ನೀವು ಮಾಡುವಂತಹ ಸಮಾಜಮುಖಿ ಕೆಲಸಗಳಲ್ಲಿ ನಿಮ್ ಜೊತೆ ಸೇರಿಕೊಂಡು ನಾನು ಕೂಡ ನಿಮ್ಗೆ ಥ್ಯಾಂಕ್ಸ್ ಹೇಳೋದಂತೂ ಇದ್ದೇ ಇದೆ. ಥ್ಯಾಂಕ್ಸ್ ಹೇಳೋದ್ರ ಜೊತೆಗೆ ಸಮಾಜಮುಖಿಯಾಗಿರ್ತಕ್ಕಂಥ ಈ ಚಟುವಟಿಕೆಗಳಲ್ಲಿ ನಿಮ್ ಜೊತೆ ಸೇರಿಕೊಂಡು ನಾನು ಕೂಡ ಸಮಾಜದ ಒಳಿತಿಗೋಸ್ಕರ ದುಡಿತೀನಿ, ನಿಮ್ಗೋಸ್ಕರ ಕೈ ಜೋಡಿಸ್ತೀನಿ ಅಂತ ನಾನು ನಿಮ್ಮ ಮುಖಾಂತರ ನಿಮಗೆ ಭರವಸೆ ಕೊಡೋದಲ್ಲ, ಪ್ರಾಮಿಸ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಸಿದ್ದು ಅವರೇ. ನಿಮ್ಮಂತವ್ರು ನಮ್ಮ ಸಮಾಜಕ್ಕೆ ತುಂಬಾ ಮುಖ್ಯ. ಸೊ ನಿಮ್ಮಿಂದ ಹಲವಾರು ಜನಕ್ಕೆ ಒಳ್ಳೆಯದಾಗಿರೋ ನೈತಿ ಸೇವಾ ಸಮಿತಿಗೆ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೊ ಮಚ್.